ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆ ನಡೀತಾ ಇದೆ. ಇದರ ಉಸ್ತುವಾರಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್, ಸಭೆಯ ಸಚಿವರಾದ ರಾಜಣ್ಣ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ವಹಿಸಿಕೊಂಡಿದ್ದಾರೆ. 3 ಜನ ಸಚಿವರಿದ್ರು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ನಿದ್ದೆಗೆ ಜಾರಿರುವಂತದ್ದು. ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಂದ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿರುವಂತಹ ಪ್ರಸಂಗ ಜರುಗಿದೆ. 3 ದಿಗ್ಗಜ ನಾಯಕರಿದ್ರು, ಅಧಿಕಾರಿಗಳಾಗ್ಲಿ ಆಫೀಸರ್ಸ್ ಆಗ್ಲಿ ಕೇರೆ ಮಾಡ್ದಲೆ ನಿದ್ದೆಗೆ ಜಾರಿರುವಂತಹ ಪ್ರಸಂಗ ಜರುಗಿದೆ. ಪರಂ, ರಾಜಣ್ಣ, ಎಚ್.ಎಂ. ರೇವಣ್ಣ ಸಭೆಯಲ್ಲಿದ್ರು. ಅಧಿಕಾರಿಗಳು ಈ ಒಂದು ಮಟ್ಟಿನ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ನಿದ್ದೆ ಮಾಡಿದ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್, ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣ ಗಾಢ ನಿದ್ರೆಗೆ ಜಾರಿರುವಂತದ್ದು. ಇನ್ನು ಒಂದು ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದ್ರು ಕೂಡ ಈ ಒಂದು ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್ ಹಾಗೆ ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣ ಗಾಢ ನಿದ್ರೆಗೆ ಜಾರಿರುವಂತದ್ದು. ಇನ್ನು ನಿದ್ದೆ ಮಾಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್ ಹಾಗೆ ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣನನ್ನ ಸಚಿವರು ತರಾಟೆಗೆ ತೆಗೆದುಕೊಂಡ್ರು ಕೂಡ ನಿದ್ದೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಸಭೆಯಲ್ಲಿಯೇ ಹೀಗೆ ನಿದ್ದೆ ಮಾಡಿದ್ರೆ ಇನ್ನು ಆಫೀಸಿನ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಬೇಕಾಗಿದೆ. ಇನ್ನು 3 ಜನ ದಿಗ್ಗಜ ನಾಯಕರಿದ್ರು ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಗಾಢ ನಿದ್ರೆಗೆ ಜಾರಿರುವಂತದ್ದು. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿ ನಿದ್ದೆ ಮಂಪರಲ್ಲಿ ಇರುವಂತದ್ದು ಈಗ ಎದ್ದು ಕಾಣ್ತಾ ಇದೆ. ತುಮಕೂರಿನ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಡಿಪಿ ಸಭೆ ನಡೀತಾ ಇದೆ. ಇದರ ಉಸ್ತುವಾರಿಯನ್ನ ಡಾಕ್ಟರ್ ಜಿ ಪರಮೇಶ್ವರ್, ಸಭೆಯ ಸಚಿವರಾದ ರಾಜಣ್ಣ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಎಚ್.ಎಂ. ರೇವಣ್ಣ ವಹಿಸಿಕೊಂಡಿದ್ದಾರೆ. 3 ಜನ ಸಚಿವರಿದ್ರು, ಅಧಿಕಾರಿಗಳು ಮಾತ್ರ ಡೋಂಟ್ ಕೇರ್ ಅಂತ ನಿದ್ದೆಗೆ ಜಾರಿರುವಂತದ್ದು. ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಬಂದ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿರುವಂತಹ ಪ್ರಸಂಗ ಜರುಗಿದೆ. 3 ದಿಗ್ಗಜ ನಾಯಕರಿದ್ರು, ಅಧಿಕಾರಿಗಳಾಗ್ಲಿ ಆಫೀಸರ್ಸ್ ಆಗ್ಲಿ ಕೇರೆ ಮಾಡ್ದಲೆ ನಿದ್ದೆಗೆ ಜಾರಿರುವಂತಹ ಪ್ರಸಂಗ ಜರುಗಿದೆ. ಪರಂ, ರಾಜಣ್ಣ, ಎಚ್.ಎಂ. ರೇವಣ್ಣ ಸಭೆಯಲ್ಲಿದ್ರು. ಅಧಿಕಾರಿಗಳು ಈ ಒಂದು ಮಟ್ಟಿನ ನಿರ್ಲಕ್ಷ್ಯವನ್ನ ತೋರ್ತಾ ಇರುವಂತದ್ದು. ನಿದ್ದೆ ಮಾಡಿದ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್, ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣ ಗಾಢ ನಿದ್ರೆಗೆ ಜಾರಿರುವಂತದ್ದು. ಇನ್ನು ಒಂದು ಸಭೆಯಲ್ಲಿ, ಕೆಡಿಪಿ ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ನಡೀತಾ ಇದ್ರು ಕೂಡ ಈ ಒಂದು ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್ ಹಾಗೆ ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣ ಗಾಢ ನಿದ್ರೆಗೆ ಜಾರಿರುವಂತದ್ದು. ಇನ್ನು ನಿದ್ದೆ ಮಾಡ್ತಾ ಇದ್ದಂತಹ ಕೆಎಸ್ಆರ್ಟಿಸಿ ಡಿಸಿ ಚಂದ್ರಶೇಖರ್ ಹಾಗೆ ನೀರಾವರಿ ಇಲಾಖೆಯ ಅಧಿಕಾರಿ ತಿಮ್ಮಣ್ಣನನ್ನ ಸಚಿವರು ತರಾಟೆಗೆ ತೆಗೆದುಕೊಂಡ್ರು ಕೂಡ ನಿದ್ದೆಯನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ. ಸಭೆಯಲ್ಲಿಯೇ ಹೀಗೆ ನಿದ್ದೆ ಮಾಡಿದ್ರೆ ಇನ್ನು ಆಫೀಸಿನ ಕತೆ ಏನಾಗ್ಬೋದು ಅಂತ ಯೋಚನೆ ಮಾಡಬೇಕಾಗಿದೆ. ಇನ್ನು 3 ಜನ ದಿಗ್ಗಜ ನಾಯಕರಿದ್ರು ಕೂಡ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಗಾಢ ನಿದ್ರೆಗೆ ಜಾರಿರುವಂತದ್ದು. ಸಭೆಯಲ್ಲಿ ಗಂಭೀರವಾಗಿ ಚರ್ಚೆ ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಗಾಢ ನಿದ್ರೆಗೆ ಜಾರಿ ನಿದ್ದೆ ಮಂಪರಲ್ಲಿ ಇರುವಂತದ್ದು ಈಗ ಎದ್ದು ಕಾಣ್ತಾ ಇದೆ.